Cafe. Brahmins Cafe. ಎಷ್ಟು ಲಕ್ಷಣವಾಗಿದೆಯಮ್ಮ, ಒಳ್ಳೆ ರತಿ ದೇವಿ ತರ ಇದೆಯಾ. ನಿನ್ನಂತವಳನ್ನ ಬಿಟ್ಟು ಅದ್ಯಾವಳ ಹಿಂದೆನೋ ಹೋಗಿದ್ನಲ್ಲ ನನ್ ಮಗ. ಅಲ್ಲ, ನಿನ್ನಂತ ಸೌಂದರ್ಯವತಿನ ಬಿಟ್ಟು ಇನ್ನೇನ್ ಬೇಕಿತ್ತಂತೆ ಅವನ್ಗೆ? ದುಡ್ಡು ಬೇಕಿತ್ತಲ್ಲ ಅತ್ತೆ. ಹೋಗ್ಲಿ ಬಿಡಮ್ಮ, ಆ ಮಾತೆಲ್ಲ ಈಗ ಯಾಕೆ? ನೀನು ಹೆಸರಿಗೆ ಮಾತ್ರ ಊರ್ವಶಿ ಅಲ್ಲ, ನೋಡಕ್ಕೂ ಊರ್ವಶಿ ಥರನೇ ಇದೆಯಾ. ನಿನ್ ಕರ್ಮ, ನಿನ್ಗೆ ಆ ದೂರ್ವಾಸ ತರ ಇರೋ ಗಂಡ ಸಿಕ್ಕಿದ್ದಾನೆ. ಹಾಗಂತ ನೀನ್ ಹೆದರ್ಕೋಬೇಡ, ಸುಮ್ಮನೆ ಇರ್ಬೇಡ. ನಾನು ಹೇಳ್ದಂಗೆ ಕೇಳು. ನೀನು ಅವನ್ ಕರ್ಗೋವರೆಗೂ ಡ್ಯಾನ್ಸ್ ಮಾಡ್ತಾನೆ ಇರ್ಬೇಕು. ಡ್ಯಾನ್ಸ್ ಮಾಡ್ಬೇಕಾ? ಅಯ್ಯೋ, ಸೂಕ್ಷ್ಮವಾಗಿ ಹೇಳೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೆ. ಅವನ್ ಮುಂದೆ ಬಿಂಕ ಭಿನ್ನಾಣವಾಗಿ ಅಂಕು ಡೊಂಕು ಎಲ್ಲ ತೋರಿಸ್ಕೊಂಡು ನುಂದಾಡ್ತಾ ಇರ್ಬೇಕು. ನೀನೇ ಮೇಲ್ಬಿದ್ದು ಹೋಗ್ಬೇಕು, ದೂರ ತಳ್ಳಿದ್ರು ಮುದ್ದು ಮಾಡ್ಬೇಕು. ಅವನ್ ಮನ್ಸು ಕರಗೋ ತನಕ ಈ ಕೆಲಸ ಮಾಡ್ತಾನೆ ಇರ್ಬೇಕು. ಅರ್ಥ ಆಯ್ತಾ? ಹೋಗಿ ಅತ್ತೆ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ನಾಚಿಕೆ ಆಗುತ್ತೆ. ಕರ್ಮ, ನಾನೇ ಪೆದ್ದಿ ಅಂದ್ರೆ ನೀನು ನಂಗಿಂತ ಪೆದ್ದಿ. 2 ನಿಮಿಷ ಬಿಟ್ಟು ಅಡುಗೆ ಮನೆಗೆ ಬಾ, ಹಾಲು ಕೊಡ್ತೀನಿ, ತಗೊಂಡು ಹೋಗ್ಬಂತೆ. ಎಷ್ಟೊತ್ತಾಯ್ತು, ಇನ್ನೂ ಬರಲಿಲ್ಲ. ನಮ್ಮ ಟೆನ್ಷನ್ ಇವ್ರಿಗೆಲ್ಲ ಅರ್ಥ ಆಗ್ಬೇಕು. ರೀ, ಬನ್ನಿ ಊಟ ಮಾಡ್ತೀರಂತೆ. ಸ್ವಲ್ಪ ತಡಿಗೆ, ಮಗಳಿನ್ನು ಮನೆಗೆ ಬಂದಿಲ್ಲ ಅಂತ ನಾನು ಟೆನ್ಷನ್ ಅಲ್ಲಿದ್ದೀನಿ. ಊಟ ಮಾಡಿ ಅಂತ ಆಗ್ಲಿಂದ ಕಡಿತಾನೆ ಇದೆಯಾ? ನಾನು ನಿಮ್ಗೆ ಆಗ್ಲೇ ಹೇಳಿಲ್ವಾ, ಕರುಣಾ ಫೋನ್ ಮಾಡಿದ್ಲು, ಏನೋ ಮುಖ್ಯವಾದ ಕೆಲಸ ಇದೆ, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದಾಳೆ ಅಂತ. ಏನಿರುತ್ತೋ ಏನೋ, ಏನಾಗಿದೆಯೋ ಏನೋ ಯೋಚನೆ ಮಾಡಿದ್ರೆ ಟೆನ್ಷನ್ ಆಗಲ್ವೇನೆ. ಹೆಣ್ಮಕ್ಳು ಸಂಜೆಗೆ ಮುಂಚೆ ಮನೆ ಸೇರ್ಕೊಳ್ಳಿ ಅಂತ ಅಪ್ಪ ಬಯಸ್ತಾನೆ. ಆದ್ರಿಲ್ಲ, ಅಪ್ಪ ಮನೇಲಿ ಸೇರ್ಕೊಂಡೇ ಇದ್ದಾನೆ. ಹೆಣ್ಮಗಳು ನಮ್ಮನ್ನು ಸಾಕೋಕೆ ಬೀದಿ ಅಲಿತಾ ಇದ್ದಾಳೆ ಕಡೆ. ರೀ, ನನಗೆ ನಿಮ್ಮ ನೋವು ಅರ್ಥ ಆಗುತ್ತೆ. ನೀವು ಮಾತ್ರೆ ತಗೋಬೇಕು, ಹೊತ್ತಿಗೆ ಊಟ ಮಾಡಬೇಕು, ನಿಮ್ಮ ಬಗ್ಗೆನೂ ನಾವು ಯೋಚಿಸ್ಬೇಕು ಅಲ್ವಾ? ಅಪ್ಪ, ಕರ್ಣ, ಬಾ ಮಗಳೇ ಬಾ. ಇಷ್ಟೊತ್ತರೆಗೂ ನಿನ್ಗೆ ಕಾಯ್ತಾ ಇದ್ದೆ. ಏನು ಬರ್ತಾ ಕರ್ಣಮರಿ ಇಷ್ಟು ಖುಷಿಯಾಗಿ ಬರ್ತಿದೆ? ಏನ್ ವಿಷಯ? ಯಾಕೆ ಅಂದ್ರೆ ಖುಷಿ ಕೊಡೋ ವಿಚಾರ ಇದೆ, ಅದಕ್ಕೆ. ಖುಷಿ ಕೊಡೋ ವಿಚಾರನ? ಏನ್ ಮಗಳೇ ಅದು? ಹೇಳಲ್ಲ, ಹೇಳಿ. ಹೇಳಲ್ಲ ಅಂತ ಹಠ ಮಾಡಿದ್ರೆ ಹೇಗೆ? ಖುಷಿ ಹೇಳ್ತಾರೋ ವಿಚಾರ ನೀನು ಹೇಳಿದ್ರೆ ತಾನೇ ನಮಗ್ ಗೊತ್ತಾಗೋದು. ಗೆಸ್ ಮಾಡಿ ಅಪ್ಪ, ನಾನು ಎಲ್ಲೆಲ್ಲಿ ಓಡಾಡ್ತಿದ್ದೆ, ಏನೆಲ್ಲ ಮಾಡ್ತಿದ್ದೆ ಅಂತ ನಿಮ್ಮ ಹತ್ರ ಹೇಳ್ತಿದ್ದೆ ತಾನೆ. ಅಂದ್ಮೇಲೆ ಇದು ಅದ್ರಲ್ಲೇ ಒಂದ್ ವಿಷಯ. ಯಾವುದೋ ಒಂದು ಕಾಯಿ ಹಣ್ಣಾಗಿ ಕೈಗೆ ಬಂದಿದೆ, ಅದೇನು ಅಂತ ನೀವೇ ಹೇಳಿ. ಅಪ್ಪ, ಈ ಬುಟ್ಟಿ ಒಳಗೆ ಏನಿದೆ ಅಂತ ಹೇಳಿ, ಬುಟ್ಟಿ ಒಳಗೆ ಏನಿದೆ ಅಂತ ಹೇಳಿ ಅಂತ ಮಂತ್ರವಾದಿಗಳು ಹೇಳ್ತಾರಲ್ಲ, ಹಂಗಾಯ್ತು ನಿನ್ ಮಗಳು ಕತೆ. ಅಕ್ಕ, ನೀನ್ ಬುಟ್ಟಿ ಒಳಗಿಂದ ಅವನ್ನೇ ಬಿಡ್ತೀಯೋ ಅಥವಾ ಅಲ್ಲಿನೇ ಬಿಡ್ತೀಯೋ ನನ್ಗೆ ಹೆಂಗಕ್ಕ ಗೊತ್ತಾಗುತ್ತೆ? ತರ್ಲೆ, ನಾನು ಹಾವು ಹಲ್ಲಿ ಅಂತೆಲ್ಲ ಹೇಳಿಲ್ಲ, ಹಣ್ಣು ತಂದಿದ್ದೀನಿ. ಯಾವುದೋ ಒಂದು ಕೆಲಸ ಸಕ್ಸಸ್ ಆಗಿದೆ, ಅದೇನು ಅಂತ ನೀವೇ ಗೆಸ್ ಮಾಡಿ ಹೇಳ್ಬೇಕು. ನಾನು ಹೇಳೋದನ್ನ ನೀವು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀರಾ ಅನ್ನೋದು ಈಗ ಗೊತ್ತಾಗತ್ತೆ. ಅದಕ್ಕೆ ಇದೇ ಪರೀಕ್ಷೆ. ನನಗೆ ಗೊತ್ತಾಯ್ತು. ನಿಮ್ಮಮ್ಮ ಕಂಡಿರ್ಬಿಟ್ಟು ಬಾರೋ. ನಿಮ್ಮಮ್ಮ ಕಂಡಿರ್ಬಿಟ್ಟು. ಕರ್ಣ, ನಿನಗೆ ಎಲ್ಲೋ ಒಂದ್ ಕಡೆ ದೊಡ್ಡ ಕೆಲಸನೇ ಸಿಕ್ಕಿರ್ಬೇಕು ಅಲ್ವಾ? ಕೆಲ್ಸನ
ನಾವೇ ಈಗ 10 ಜನಕ್ಕೆ ಕೆಲಸ ಕೊಡೋ ತರ ಇದ್ದೀವಿ. ಕೆಲ್ಸಕ್ಕೋಸ್ಕರ ನಾನು ಅಲಿತಿದ್ದೀನ? ಕರ್ಣ, ಹಿಂದೆ ಯಾವಾಗ್ಲೂ ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ, ಅದಾಗಿರ್ಬೇಕು, ಅದೇ ಆಗಿರ್ಬೇಕು. ಸರಿತಾನೆ? ಕರೆಕ್ಟ್ ಅಲ್ವಾ? ಹೇಳ. ಅಯ್ಯೋ ಅಪ್ಪ, ನಾನು ಆ ಕೆಲ್ಸಕ್ಕೆ ಅಪ್ಲೈ ಮಾಡಿ ಎಷ್ಟೋ ಕಾಲ ಆಗೋಯ್ತು. ಕಾದು ಕಾದು ಆ ಕೆಲ್ಸನ ಮರ್ತೇ ಬಿಟ್ಟಿದ್ದೀನಿ. ಈಗ ಯಾವ ಗೌರ್ಮೆಂಟ್ ಅವರು ಕರೆದು ಕೆಲಸ ಕೊಡ್ತೀನಿ ಅಂದ್ರೂ ನನಗ್ ಬೇಕಾಗಿಲ್ಲ. ಅಕ್ಕ, ನೀನ್ ಸುಮ್ನೆ ತಲೆ ಹುಳ ಬಿಡ್ಬೇಡ. ಅದೇನು ಅಂತ ನೀನೇ ಹೇಳು. ಹಾಗಲ್ಲ ಕಣ, ಅದೇನು ಅಂತ ಗೆಸ್ ಮಾಡಿ. ಇಷ್ಟು ಸಣ್ಣ ಯೋಚನೆ ಮಾಡಕ್ಕಾಗಲ್ವಾ? ಕರ್ಣ, ಲಾಸ್ಟ್ ಟೈಮ್ ನಾನು ಹೇಳ್ಬಿಡ್ತೀನಿ ಕೇಳು. ಹೇಳಬೇಡ. ನೀನು ಆಫೀಸಲ್ಲಿ ಕಳ್ತನ ಮಾಡಿಲ್ಲ ಅಂತ ಗೊತ್ತಾಗಿ ಗಂಡಿನ ಕಡೆಯವರು ವಾಪಸ್ ಹೋಗ್ಬಿಟ್ಟಿದ್ರಲ್ಲ, ಅವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರ? ಅದಕ್ಕೆ ನೀನು ಇಷ್ಟೊಂದು ಸಂತೋಷವಾಗಿರೋದಾ? ಏನಮ್ಮ ನೀನು ಅಮ್ಮ ಅಂತ ಕರೆಯೋದಕ್ಕೆ ಕರೆಕ್ಟ್ ಆಗಿದ್ಯಾ? ನನ್ಗೆ ಯಾವಾಗ ಮದ್ವೆ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ಕಾಯ್ತಾ ಇರ್ತೀಯ ಅಲ್ವಾ? ನೀನು ಬರೀ ನನ್ನ ಮದ್ವೆದೇ ಚಿಂತೆ. ನಾನು ಅದನ್ನೆಲ್ಲ ಮರೆತು ತುಂಬಾ ದಿನನೇ ಆಗೋಯ್ತು. ಸರಿ ಬಿಟ್ಟಾಕು, ಈ ವಿಷಯನೇ ಬೇರೆ. ಇವತ್ತು ಒಂದು ಒಳ್ಳೆ ಕೆಲಸ ಆಗಿದೆ, ಅದೇನು ಅಂತ ನೀವೇ ಹೇಳಿ. ನೀನು ಜಾಣ ಮಗಳಲ್ವಾ, ಈ ಅಪ್ಪನ ಮಗಳಲ್ವಾ? ಅದು ಏನು ಅಂತ ನೀನೇ ಹೇಳಲ್ಲ, ನಾನ್ ಹೇಳಲ್ಲ. ಅದೇನು ಅಂತ ನೀವೇ ಯಾರಾದ್ರೂ ಹೇಳಿ. ಯಾರು ಕರೆಕ್ಟಾಗಿ ಹೇಳ್ತೀರೋ ಅವ್ರಿಗೆ ನನ್ನ ಕಡೆಯಿಂದ ದೊಡ್ಡ ಬಹುಮಾನ ಇದೆ. ಅಕ್ಕ, ಬಹುಮಾನ ಆದ್ರೂ ಕೊಡಕ್ಕ, ಆಮೇಲೆ ಯೋಚನೆ ಮಾಡೋಣ. ಅತ್ತೆ, ನೀವು ಕೊಟ್ಟ ಶಕ್ತಿ ಚೂರ್ಣನ ಹಾಲಿಗೆ ಬೆರೆಸಿದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಲಾರೆ. ಯಾರ ಹತ್ರ ಮಾತಾಡ್ತಿದ್ದೀರ ಅತ್ತೆ? ಯಾರ ಹತ್ರ ಮಾತಾಡ್ಲಮ್ಮ, ಸುಮ್ಮನೆ ನನಗೆ ನಾನೇ ಏನೋ ಪೇಚಾಡ್ಕೋತಿದ್ದೆ ಅಷ್ಟೇ. ಪೇಚಾಡ್ಕೋತಾ ಇದ್ರಾ? ಯಾಕೆ? ನನ್ನ ಮಗ ನಿಮ್ಮ ಮಾವನ ಪ್ರತಿರೂಪ. ಅವ್ರಿಗೆ ಇವನ್ಗಿಂತ 10ರಷ್ಟು ಕೋಪ, ಸಿಟ್ಟು ಎಲ್ಲ ಇತ್ತು. ಅಂಥವ್ರನ್ನ ದಾರಿ ತರಕ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನೆ. ಇಷ್ಟು ವರ್ಷ ಕಳೆದ್ಮೇಲೆ ಇವತ್ತು ನೀನು ನನ್ನ ಜಾಗದಲ್ಲಿದ್ಯಾ. ನಿಮ್ಮ ಆ ಮಾವನ ಜಾಗದಲ್ಲಿ ಅವ್ರ ಮಗ ಇದ್ದಾನೆ. ಹಾಗಾದ್ರೆ ಈಗ ನಾನು ಏನ್ ಮಾಡ್ಲಿ ಅತ್ತೆ? ಏನು ತಲೆ ಕೆಡ್ಸ್ಕೋಬೇಡ. ನಾನು ಅವತ್ತು ಏನ್ ಮಾಡಿದ್ನೋ ಅದನ್ನ ಇವತ್ತು ನೀನ್ ಮಾಡು. ನಾನು ಅಪ್ಪನ ಹೇಗೆ ದಾರಿಗೆ ತನ್ನೋ ನೀನು ಮಗನ್ನ ಹಾಗೆ ದಾರಿಗೆ ತರಬೇಕು. ನೋಡು, ನನಗೆ ದಾರಿ ತೋರಿಸಿದ್ದು ನಿಮ್ಮ ಅಜ್ಜಿ ಕೊಟ್ಟ ಇದೇ ಶಕ್ತಿ ಚೂರ್ಣ. ಈಗ ನಿನಗೂ ಇದೇ ದಾರಿ ತೋರಿಸ್ಬೇಕು. ಈ ಹಾಲು ತಗೊಂಡು ನಿನ್ನ ಗಂಡನ ಹತ್ರ ಹೋಗು. ನಿನಗೊಂದು ಗುಟ್ಟು ಹೇಳ್ತೀನಿ, ಬೇರೆ ಯಾರಿಗೂ ಹೇಳಬಾರ್ದು. ನಿನ್ನ ಗಂಡಂಗೆ ಮಾತ್ರ ಗೊತ್ತಾಗಲೇಬಾರ್ದು, ಗೊತ್ತಾಯ್ತಾ? ಅದೇ ಗುಟ್ಟು ಏನು ಅಂತ ಗೊತ್ತಾಗಿಲ್ಲ. ಅಯ್ಯೋ ನನ್ನ ಕರ್ಮ, ನಾ ಇನ್ನೂ ಹೇಳೇ ಇಲ್ವಲ್ಲೇ. ನೋಡು, ಇದು ನಿನ್ನ ಗಂಡಂಗೆ ಕೊಡಬೇಕಾಗಿರೋ ಹಾಲಿನ ಲೋಟ, ತಗೋ. ಇದು ನಿಂದು, ಅರ್ಥ ಆಯ್ತಾ? ಈ ಹಾಲಲ್ಲಿ ವಶೀಕರಣ ಮಂತ್ರ ಹಾಕಿರೋ ಮದ್ದಿದೆ. ಇದನ್ನ ನೀನು ನಿನ್ನ ಗಂಡಂಗೆ ಕುಡಿಸಿದ್ರೆ ಅವನು ಹಿಡಿದಿರೋ ಮಾಯೆ, ಮೋಹಿನಿ, ಭ್ರಮೆ, ಹುಚ್ಚು ಎಲ್ಲ ಬಿಟ್ಟು ಹೋಗುತ್ತೆ. ಅವನು ನೀನು ವಶ ಆಗ್ತಾನೆ. ಅವಳು ಯಾವಳೋ ಇದ್ಲಲ್ಲ, ಅವಳು ಒಂದು ಕನ್ಸಲ್ಲಿ ಕೂಡ ಬರಲ್ಲ. ಇದನ್ನ ನೀನು ನಿನ್ನ ಗಂಡಂಗೆ ಕುಡಿಸ್ಬೇಕು, ಗೊತ್ತಾಯ್ತಾ? ಗೊತ್ತಾಯ್ತು ಅತ್ತೆ. ಇದು ಮಾವಂದು, ಇದು ನಂದು. ಸರಿಯಾಗಿದೆ. ಛೇ, ಎಂಥ ಕೆಲಸ ಆಯಿತು.
ರಿಸ್ಕ್ ಇದೆ ಅಂತ ಗೊತ್ತಿದ್ರು ಅಮ್ಮನೇ ಒತ್ತಾಯ ಮಾಡಿದ್ದಕ್ಕೆ ಕರುಣಾಗೆ ಸಹಾಯ ಮಾಡಿಬಿಟ್ಟೆ. ಯಾವುದೋ ಮೂಲೆಯಿಂದ ದುಡ್ಡು ತಂದು ಫೈನಾನ್ಸ್ಗೆ ಕೊಟ್ಬಿಡ್ಬೋದಿತ್ತು. ಆದರೆ ಅಪ್ಪಂಗೆ ಈ ರೀತಿ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಆದರೆ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡಿದ್ದಾರಲ್ಲ, ಅವ್ರ ಕೈಯಿಂದ ಊಟನೂ ಮಾಡಲ್ಲ ಅಂತಾರಲ್ಲ. ಛೇ, ಇದಂತೂ ಚೈಲ್ಡಿಶ್ ಬಿಹೇವಿಯರ್ ಅಪ್ಪ. ಏನು ಮಾಡೋದು ಇದಕ್ಕೆ? ತಲೆ ಕೆಟ್ಟಿರೋ ಟೈಮಲ್ಲಿ ಇವಳು ಫೋನ್ ಬೇರೆ. ಅಲ್ಲ, ಇವಳಿಗೇನಾದ್ರೂ ವಿಷಯ ಗೊತ್ತಾಯ್ತಾ? ಹಲೋ, ಹಾಯ್, ಗುಡ್ ಈವ್ನಿಂಗ್. ವೈಭವ್, ನಿಮ್ಗೊಂದು ಗುಡ್ ನ್ಯೂಸ್. ಅರೆ, ಗುಡ್ ನ್ಯೂಸ್ ಅಂದ್ರೆ ಏನೂ ರಿಯಾಕ್ಷನ್ನೇ ಇಲ್ಲ. ಮುಂದಕ್ಕೆ ನೀನೇನು ಹೇಳ್ತೀಯ ಅಂತ ಕಾಯ್ತಾ ಇದ್ದೆ. ಅಲ್ಲ, ವಿಷಯ ಹೇಳಿದ್ಮೇಲೆ ತಾನೇ ಏನಕ್ಕೆ ಅಂತ ರಿಯಾಕ್ಟ್ ಮಾಡಬೇಕು? ಹಾಗೇನೂ ಇಲ್ಲ. ಗುಡ್ ನ್ಯೂಸ್ ಅಂತಿದ್ದಾಗೆ ಹೌದಾ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಏನ್ ವಿಷಯ? ಹೀಗೆಲ್ಲ ರಿಯಾಕ್ಟ್ ಮಾಡ್ಬೇಕಪ್ಪ. ಓ ಹೌದಾ, ವೆರಿ ಗುಡ್, ಕಂಗ್ರಾಟ್ಸ್. ಏನು ವಿಷಯ? ವೈಭವ್, ದಿಸ್ ಇಸ್ ಟೂ ಮಚ್. ನಂಗೆ ಎಷ್ಟು ಪ್ರೀತಿಯಿಂದ ನಿಮಗೆ ಗುಡ್ ನ್ಯೂಸ್ ಹೇಳಬೇಕು ಅಂತ ಬಂದ್ರೆ ನೀವು ನೋಡಿದ್ರೆ ಸರ್ಕಾಸ್ಟಿಕ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಪ್ಪ. ಅಮ್ಮ ತಾಯಿ, ನಾನೀಗ ಬೇರೆನೇ ಒಂದು ಮೂಡಲ್ಲಿದ್ದೀನಿ. ಅದಕ್ಕೆ ವಿಷಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೆ. ಜಾಸ್ತಿ ಲ್ಯಾಗ್ ಮಾಡಬೇಡ, ವಿಷಯಕ್ಕೆ ಬಾ. ಹೇಳಲ್ಲ, ನೀವೇ ಹೇಳಿ. ನೀವು ಕೂಡ ನಮ್ಮ ಮನೆಯವ್ರ ತರ ನೀನೇ ತಾನೇ ಹೇಳಬೇಕು ಅಂತ ವಾದ ಮಾಡ್ಕೊಂಡು ಕುತ್ಕೋಬೇಡಿ. ಏನ್ ಗುಡ್ ನ್ಯೂಸ್ ಅಂತ ನೀವೇ ಗೆಸ್ ಮಾಡಿ. ಗೆಸ್ಸಾ? ನಮ್ಮನೆಯಲ್ಲೂ ಎಲ್ರಿಗೂ ಹೀಗೆ ತಲೆ ಹುಳ ಬಿಟ್ಬಿಟ್ಟಿದ್ದೀನಿ. ಅಲ್ಲ, ನಾನು ಏನೇನೆಲ್ಲ ಪ್ಲಾನ್ ಮಾಡ್ತಿರ್ತೀನಿ ಅನ್ನೋದು ನಿಮ್ಗೆಲ್ಲರ ಹತ್ರನೂ ಹಂಚ್ಕೊಳ್ತಾನೆ ಇರ್ತೀನಲ್ವಾ. ಅಂದಮೇಲೆ ಅದ್ರಲ್ಲಿ ಏನೋ ಒಂದು ಸಕ್ಸಸ್ ಆಗಿದೆ. ಕರ್ಣ ಕೇಳಿಸ್ಕೊ ಇಲ್ಲಿ. ನನ್ನ ತಲೆಯಲ್ಲಿ ಆಗ್ಲೇ ಹಾವು, ಚೇಳು, ಹಲ್ಲಿ ಎಲ್ಲ ಓಡಾಡ್ತಾ ಇದೆ. ದಯವಿಟ್ಟು ವಿಷಯಕ್ಕೆ ಬಂದ್ರೆ ನನಗೆ ತುಂಬಾ ಸಂತೋಷ. ಚಾನ್ಸೇ ಇಲ್ಲ. ನಾನು ನಮ್ಮನೆಯವ್ರಿಗೆ ಹೇಳಿಲ್ಲ, ಏನು ನಿಮ್ಗೆ ಹೇಳ್ಬಿಡ್ತೀನಾ? ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರೆ ನನ್ನ ಮನಸ್ಸು ಎಂಥದ್ದು ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅರ್ಥ. ಓ, ನನ್ನನ್ನು ಯಾಕೆ ಈಗ ಪೇಚಿಗೆ ಸಿಕ್ಕಿಸ್ತಿದ್ಯಾ ಕರ್ಣ? ಅದೇನು ಅಂತ ಬೇಗ ಹೇಳ್ಬಾರ್ದಾ? ಇಲ್ಲ, ಹೇಳಲ್ಲ. ಆ ವಿಷಯ ಏನು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಾಳೆ ಬೆಳಗ್ಗೆ 4:15 ನಮ್ಮ ಮನೆ ಹತ್ರ ಹಾಲಿನ ಬೂತ್ ಇದೆ ಗೊತ್ತಲ್ಲ, ಅಲ್ಲಿಗೆ ನೀವು ಬರಬೇಕು. ಏನ? ಬೆಳಗ್ಗೆ 4:15? ಆ ಚಳಿಯಲ್ಲಿ ಅಲ್ಲಿವರೆಗೂ ಬರ್ಬೇಕಾ ನಾನು? ಹಲೋ, ಅಷ್ಟೊತ್ತಿಗೆ ನಾವೆಲ್ಲ ಎದ್ದು ಕೆಲಸ ಮಾಡ್ತಾ ಇರ್ತೀವಿ ಗೊತ್ತಾ? ಗೊತ್ತು, ಆದ್ರೂ 4:15 ರಾಗ ಎಳಿಬೇಡಿ ಮಿಸ್ಟರ್ ವೈಭವ್. ನಿಮಗ್ ವಿಷಯ ಗೊತ್ತಾಗ್ಬೇಕು ಅಂದ್ರೆ ನಾಳೆ ಬೆಳಗ್ಗೆ 4:15 ನಮ್ಮನೆ ಹತ್ರ ಇರೋ ಹಾಲ್ ಬೂತ್ ಹತ್ರ ಬರ್ತೀರಾ ಅಷ್ಟೇ. ಇಲ್ಲಿಗೆ ನಮ್ಮ ಕೇಂದ್ರದ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಬೆಳಿಗ್ಗೆ ಸಿಗೋಣ. ಶುಭರಾತ್ರಿ. ಇದು ಅಜ್ಜಿದು ಅಮ್ಮಂದು ಟ್ರೈನಿಂಗ್. ಹೊಸದಾಗಿ ನಾಚ್ಕೊಳ್ಳೋ ಥರ ನಾಚ್ಕೋತಾ ಇದ್ದಾಳೆ. ಇದು ಮಾವಂದು, ಇದು ನಂದು. ಬಲಗೈಲಿರೋದು ಮಾವಂದು, ಎಡಗೈಲಿರೋದು ನಂದು. ಮಾವಂಗೆ ಗೊತ್ತಾಗಬಾರ್ದು. ವಾವ್ ಉರ್ವಶಿ, ನಿಜ ಹೇಳ, ದೇವತೆ ಥರ ಕಾಣಿಸ್ತಾ ಇದ್ಯಾ. ಇಷ್ಟು ದಿನ ನೀನು ಇಷ್ಟು ಅಂದವಾಗಿದ್ಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಉರ್ವಶಿ, ಯಾಕೆ ಹಾಗೆ ನೋಡ್ತಾ ಇದೆಯಾ? ನೀವಿನ್ನೂ ಹಾಲೇ ಕುಡ್ದಿಲ್ಲ, ಆಗ್ಲೇ ಬದಲಾಗಿ ಹೋಗ್ಬಿಟ್ರಾ ಅಂತ. ಏನಾಗಂದ್ರೆ? ಏನಿಲ್ಲ, ಹಾಲು ಕುಡೀರಿ.
ವಾಸನೆಗೆ ಇವ್ರು ಬದಲಾಗಿ ಹೋಗಿದ್ದಾರೆ. ಇನ್ ಕುಡಿದ್ಮೇಲೆ ಕೇಳೋ ಹಾಗೆ ಇಲ್ಲ. ಏನು ರೋಷಿ ಒಬ್ಬೊಬ್ಳೆ ನಗ್ತಾ ಇದೆಯಾ? ಅದು ಹೋಗು ಮಾಮ, ನಂಗೆ ನಾಚಿಕೆ ಆಗುತ್ತೆ. ಊರ್ವಶಿ ಕೂತ್ಕೋ. ಹ್ಮ್ ಆ ಇದನ್ನ ಇಲ್ಲಿಡು, ಕೂತ್ಕೋ. ಮಾಮ, ಹಾ, ಇದು ನಿಂದು, ಅದು ನಂದು. ಹೌದಾ? ಯಾಕೆ? ಅದು ಯಾಕೂ ಇಲ್ಲ, ಅತ್ತೆ ಹೇಳಿದ್ರು ಇದನ್ನ ನಿನ್ ಗಂಡಂಗ್ ಕೊಡು ಅಂತ. ಓಹೋ, ಆಗ ನೋಡು ಊರ್ವಶಿ, ನಾವಿಬ್ರು ಗಂಡ ಹೆಂಡ್ತಿ. ಮುಂದೆ ಜೀವನದಲ್ಲಿ ಹೇಗಿರಬೇಕು ಗೊತ್ತಾ? ಈ ಜೀವನ ಅನ್ನೋದು ಜಾತ್ರೆಯಲ್ಲಿ ತಿರುಗೋ ಗಿರಿಗಿಟ್ಲೆ ಇದ್ದಾಗೆ. ನಾವಿಬ್ರು ಅದರಲ್ಲಿ ಒಟ್ಟಿಗೆ ಕೂತಿರ್ತೀವಿ. ಆಗ ಏನಾಗುತ್ತೆ ಅಂದ್ರೆ, ಇದನ್ನ ನಾನು ಅನ್ಕೋ, ಇದು ನಾನು ಚಿತ್ತುಂಟಿ. ಈಗ ಇಬ್ರು ಪಕ್ಕ ಪಕ್ಕ ಕೂತ್ಕೋತೀವಿ. ಆಮೇಲೆ ಏನಾಗುತ್ತೆ, ಗಿರ್ಗಿಟ್ಲೆ ಸುತ್ತೋಕ್ ಶುರು ಮಾಡುತ್ತೆ. ಸುತ್ತುತ್ತಾ ಸುತ್ತುತ್ತಾ ಏನಾಗುತ್ತೆ, ನಾನು ಇಲ್ಲಿದ್ದವನು ಇಲ್ಲಿಗೆ ಬರ್ತೀನಿ, ನೀನು ಇಲ್ಲಿದ್ದವಳು ಇಲ್ಲಿಗೆ ಬರ್ತೀಯ. ಮತ್ತೆ ಸುತ್ತುತ್ತೆ, ನೀನು ಇಲ್ಲಿಗೆ ಬರ್ತೀಯ, ನಾನು ಇಲ್ಲಿಗೆ ಬರ್ತೀನಿ. ಆಮೇಲೆ ನಾನು ಇಲ್ಲಿಗೆ ಬರ್ತೀನಿ, ನೀನು ಇಲ್ಲಿಗೆ ಬರ್ತೀಯ. ನಾನು ಇಲ್ಲಿಗೆ ಬರ್ತೀನಿ, ನೀನು ಇಲ್ಲಿಗೆ ಬರ್ತೀಯ. ನಾನು ಇಲ್ಲಿ, ನೀನು ಇಲ್ಲಿ. ನಾನು ಇಲ್ಲಿ, ನೀನು ಇಲ್ಲಿ. ಹೀಗೆ ಸುತ್ತುತ್ತಾ ಸುತ್ತುತ್ತಾ ಇದ್ದಾಗ ಒಬ್ರು ಕೈನೊಬ್ರನ್ನ ಬಿಡಬಾರ್ದು. ಗೊತ್ತಾಯ್ತಾ? ಮತ್ತೆ ಗಿರ್ಗಿಟ್ಲೆ ಸುತ್ತೋಕ್ ಶುರು ಮಾಡುತ್ತೆ. ಈ ಸಲ ಜೋರಾಗಿ ಸುತ್ತುತ್ತೆ. ನೀನು ಇಲ್ಲಿರ್ತೀಯ, ನಾನು ಇಲ್ಲಿರ್ತೀನಿ. ನಾನು ಇಲ್ಲಿರ್ತೀನಿ, ನೀನು ಇಲ್ಲಿರ್ತೀಯ. ನೀನು ಇಲ್ಲಿರ್ತೀಯ, ನಾನು ಇಲ್ಲಿರ್ತೀನಿ. ನಾನು ಇಲ್ಲಿರ್ತೀನಿ, ನೀನು ಇಲ್ಲಿ ಬರ್ತೀನಿ. ನಾನು ಇಲ್ಲಿ ಬರ್ತೀನಿ, ನೀನು ಇಲ್ಲಿರ್ತೀಯ. ನಾವಿಬ್ರು ಕೈನ ಬಿಡಬಾರ್ದು. ಈಗ ಈ ಖುಷಿನ ಸೆಲೆಬ್ರೇಟ್ ಮಾಡೋಣ. ಓಕೆ, ಇದು ನಿನಗೆ ತಗೋ. ಇದು ನನಗೆ. ಕುಡಿ ಕುಡಿ ಊರ್ವಶಿ. ಮಾಮ, ಇದು ನಂದ ನಿಂದ? ಅದು ನಿಂದೆ, ಇದು ನಂದೆ. ಕುಡಿ ಊರ್ವಶಿ. ಕುಡಿ.